ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಚಾನೆಲ್ ಇಂದ ಸುಮಾರು ದಿನ ಆಗಿತ್ತು ವಿಡಿಯೋಸ್ ಮಾಡಿ. ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಹೋದ್ಸರಿ ನಾನು ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದೇ ಕೆಲಸನೂ ಈ ಸಲ ಮಾಡೋಣ ಅಂತ. ಉದ್ದೇಶ ಇಷ್ಟೇ, ಹೋದ್ಸಲಿ ತುಂಬಾ ಜನಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳೋದಕ್ಕಿಂತ ಅವರ ಗುರಿನ ಸಾಧಿಸೋಕೆ ನನ್ನ ಕಡೆನ ಒಂದು ಚಿಕ್ಕ ಕೊಡುಗೆ ಕೊಟ್ಟಂಗಾಯ್ತು. ಯಾಕಂದ್ರೆ ನಾವು ಅಡ್ಮಿಷನ್ ಆಗ್ಬೇಕಾದ್ರೂ ನಮ್ಗೆ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ಹೇಳಿದೆ. ಅವ್ರಿಗೆ ಸಹಾಯ ಆಗಿದ್ದಕ್ಕಿಂತ ಅವರು ಅಡ್ಮಿಷನ್ ಸುಮಾರು ಜನ ಆಗಿದ್ ನೋಡಿ ನನಗೆ ಖುಷಿ ಆಯ್ತು. ಯಾಕಂದ್ರೆ ಮೈಸೂರು ಯೂನಿವರ್ಸಿಟಿ ಅಡ್ಮಿಷನ್ ದಿನ ನಾನು ಗಂಗೋತ್ರಿಗೆ ಹೋಗಿದ್ದಾಗ ಸುಮಾರು ಜನ ಮಾತಾಡ್ಸಿದ್ರು. ಇವತ್ತಿಗೂ ಕ್ಯಾಂಪಸ್ಗೆ ಹೋದ್ರೆ ಮಾತಾಡಿಸ್ತಾರೆ. ಅದರಷ್ಟು ಖುಷಿಯಾದ ವಿಷಯ ಮತ್ತೊಂದಿಲ್ಲ. ಹೋದ್ಸರಿ ಸುಮಾರು ಅಡ್ಮಿಷನ್ ಅಪ್ಲಿಕೇಶನ್ ಓಪನ್ ಆದಾಗ್ಲಿಂದ ಸುಮಾರು ಅಡ್ಮಿಷನ್ ಆಗೋ ತನಕ 90+ ವಿಡಿಯೋಗಳನ್ನ ಮಾಡಿದ್ವಿ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ. ಈ ಸಲಿನೂ ಅದೇ ರೀತಿ ಸಂಕ್ಷಿಪ್ತವಾಗಿ ನಿಮ್ಮ ಅಡ್ಮಿಷನ್ ಮುಗಿಯೋವರೆಗೂ ಮಾಹಿತಿ ಕೊಡ್ತಾ ಇದ್ವಿ. ಯಾರ್ಯಾರು ಮೈಸೂರು ಯೂನಿವರ್ಸಿಟಿಲಿ ಈಗ ತಾನೇ UG ಇನ್ನೇನು 6 ಸೆಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಯಾರಿಗೆ UG ಎಕ್ಸಾಮ್ ಮುಗಿಸಿ ಮೈಸೂರು ಯೂನಿವರ್ಸಿಟಿಲಿ PG ಅಡ್ಮಿಷನ್ ಆಗಬೇಕು ಅಂತ ಇದೆ, ಅವರೆಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ 3ರದ್ದು ಲಿಂಕ್ ಹಾಕಿರ್ತೀನಿ. ಅದಕ್ಕೂ ಕೂಡ ಜಾಯ್ನ್ ಆಗಿ. ನಿಮಗೆ ಕಳೆದ ಸಾರಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಆಮೇಲೆ ನಮ್ಮ ಕಳೆದ ಸರಿ ಅಡ್ಮಿಷನ್ ಆಗಿರೋರು ಈ ವಿಡಿಯೋ ಖಂಡಿತ ನೋಡ್ತಾ ಇರ್ತಾರೆ. ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ, ಹೋದ್ ಸರಿ ನನ್ನ ಫ್ರೆಂಡ್ಸ್ಗಳಿದ್ರು, ಅವರು ನನಗೆ ಮಾಹಿತಿನ ತಲುಪಿಸ್ತಾ ಇದ್ರು. ಅದರಿಂದ ನಾನು ಆರಾಮಾಗಿ ವಿಡಿಯೋ ಮಾಡ್ತಾ ಇದ್ದೆ. ಈ ಸರಿ ನೀವೆಲ್ಲ ಇರ್ತೀರಾ ಅಂತ ಖಂಡಿತ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಹೋದ್ಸಲಿ ಅಡ್ಮಿಷನ್ ಆದ ತಕ್ಷಣ ನಿಮ್ಮ ಕಾಂಟ್ಯಾಕ್ಟ್ ಬಿಟ್ಟೋಗಿಲ್ಲ. ಸುಮಾರು ಜನ ಇಂದಿಗೂ ಕೂಡ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಕೆಲವರು ಅಡ್ಮಿಷನ್ ಆಗಿಲ್ಲ ಇದ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಆದ್ರಿಂದ ಏನ್ ನಡೀತಾ ಇದೆ ಮೈಸೂರು ಯೂನಿವರ್ಸಿಟಿಲಿ ಅಂತ ನನಗೆ, ಅಥವಾ ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಥವಾ ಲಿಂಕ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಹಾಕೋದು ನೀವು ಹಾಕ್ಬೋದು, ಆಯ್ತಾ. ನೀವು ನಿಮ್ಮ ಜವಾಬ್ದಾರಿ ಸಲ ಜಾಸ್ತಿ. ಯಾಕೆಂದ್ರೆ ನಾವು ಮಾತಾಡ್ತಾ ಇದ್ವಿ, ಉದ್ಯೋಗ ಅಂದ್ರೆ ಬರೀ ನಾನು ಒಬ್ಬ ಬಂದು ಮಾತಾಡೋದಲ್ಲ, ನಾವೆಲ್ಲ ಸೇರ್ಕೊಂಡು ಒಂದು ಟೀಮ್ ಆಗಿ ಬೆಳಿಬೇಕು ಅಂತ. ನೀವು ನಿಮ್ಗೆ ಗೊತ್ತಿರೋ ವಿಷಯ ನನಗೆ ಮೆಸೇಜ್ ಮಾಡಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿ, ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕಿ, ಎಲ್ಲಾದ್ರೂ ಸರಿ. ಏನು ಅಡ್ಮಿಷನ್ ಆಗ್ಬೇಕು ಅನ್ಕೊಂಡಿರೋರಿಗೆ ಮಾಹಿತಿ ಸಿಕ್ಕಿದ್ರೆ ಸಾಕು. ಅದಾದ್ಮೇಲೆ ಈಗ ವಿಷಯಕ್ಕೆ ಬರೋಣ ನೇರವಾಗಿ. ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇನ್ನೇನು 6 ಸೆಮ್ ಎಕ್ಸಾಮ್ ಬರೆಯಕ್ಕೆಲ್ಲ ಮುಂದೆ ಬರ್ತಾ ಇದ್ದೀರಾ. ನನಗೆ ಗೊತ್ತಿರೋ ಪ್ರಕಾರ ಇನ್ನು 1 ತಿಂಗಳ ಒಳಗೆ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಶುರುವಾಗುತ್ತೆ. ನಿಮ್ಮ ಎಕ್ಸಾಮ್ ಟೈಮಲ್ಲಿ ಬಹುತೇಕ ಶುರುವಾಗಿ ಹೋಗಿರುತ್ತೆ. ಇನ್ನೊಂದು ತಿಂಗಳೊಳಗೆ ಎಲ್ಲ ಶುರುವಾಗುತ್ತೆ ಪ್ರೋಸೆಸ್ ಮೈಸೂರು ಯೂನಿವರ್ಸಿಟಿದು. ಎಲ್ಲ ರೆಡಿ ಆಗಿರಿ. ಈಗಾಗಲೇ MBAದು KEA ಇಂದ MBA ಅವರದ್ದು PG ಅಡ್ಮಿಷನ್ ಇರುತ್ತಲ್ಲ, MBA, ಅದಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದು ಈಗಾಗಲೇ ಕ್ಲೋಸ್ ಆಗಿರಬೇಕು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆಗಲೇ ಓಪನ್ ಆಗಿದೆ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ಮೈಸೂರು ಯೂನಿವರ್ಸಿಟಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ. ಅದಾದ್ಮೇಲೆ ಅದರ್ ಯೂನಿವರ್ಸಿಟಿ ಅವ್ರಿಗೆ ಈಗಲೇ ಒಂದು ಮಾತಾಡ್ತೀನಿ. ಕಳೆದ ವರ್ಷ ಮೈಸೂರು ಯೂನಿವರ್ಸಿಟಿಲಿ ಅಡ್ಮಿಷನ್ ಕೊನಿಸೋದ್ರಲ್ಲಿ ಜಾಸ್ತಿ ಜನ ಮೋಸ ಆಗಿದ್ದು, ನಿರಾಸೆ ಆಗಿದ್ದು ಅಂದ್ರೆ ಅದು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ. ಬೆಂಗಳೂರು ಯೂನಿವರ್ಸಿಟಿ ಅವ್ರಿಗೆ ಏನು ತೊಂದರೆ ಆಗಲಿಲ್ಲ. ಬೆಂಗಳೂರು ಯೂನಿವರ್ಸಿಟಿ ಅವ್ರದ್ದೆಲ್ಲ ಮುಗ್ದಿತ್ತು. ಬಟ್ ಬೇರೆ ಯಾವ ಯೂನಿವರ್ಸಿಟಿದು ಏನೂ ಮುಗ್ದಿರಲಿಲ್ಲ. ದಾವಣಗೆರೆ ಆಗಿರ್ಬೋದು, ಕುವೆಂಪು ವಿವಿ ಆಗಿರ್ಬೋದು, ಧಾರವಾಡ ವಿವಿ ಆಗಿರ್ಬೋದು, ಯಾರ್ದೂ ಮುಗ್ದಿರಲಿಲ್ಲ. ಅವರೆಲ್ಲ ತುಂಬಾ ಕಷ್ಟಪಡಬೇಕಾಯ್ತು. ಈ ಸರಿ ಆಗಲ್ಲ ಅಂತ ಭಾವಿಸ್ಕೋತೀನಿ. ಎಲ್ಲರಿಗೂ ನೀವೇನೇನು ಮೈಸೂರು ಯೂನಿವರ್ಸಿಟಿಲಿ ಬಂದು ನಮ್ಮ ಗಂಗೋತ್ರಿ ವಿಡಿಯೋನು ಕೂಡ ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಒಳ್ಳೆ ಕಾಲೇಜು, ಆಯ್ತು. ಕ್ಯಾಂಪಸ್ಸಲ್ಲಿ ಅಥವಾ ನಮ್ಮ ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಯಾರ್ಯಾರು ಓದಬೇಕು ಅನ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರಿಗೆ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ 2025-26 ಬಗ್ಗೆ ಮಾಹಿತಿ ಬೇಕು, ಅವರೆಲ್ಲ ನಮ್ಮ ಉದ್ಯೋಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್, ವಾಟ್ಸಪ್ ಎಲ್ಲ ಕಡೆ ಇದ್ದೀವಿ. ಎಲ್ಲದರಲ್ಲೂ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ಮೇಲೆ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ಹಾಗೆ ಹಳೆಯ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ, ಹಾಗೆ ನನ್ನ ಹಳೆಯ ಫ್ರೆಂಡ್ಸ್ಗಳಿಗೆ ಕಳೆದ ವರ್ಷ ಅಡ್ಮಿಷನ್ ಆಗಿದ್ರಿ, ಎಲ್ಲ ಹೇಗಿದ್ದೀರಾ? ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ತಿಳಿಸಿ. ಈಗ ಹೊಸದಾಗಿ ಬರೋರಿಗೆ ನೀವು ಹೆಲ್ಪ್ ಮಾಡಬೇಕು. ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಆಗಿರಲಿ, ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಆಗಿ ಮಾಡಿ ಅಡ್ಮಿಷನ್ ಮಾಡಿಸಿ. ಇದೇ ಥರ ಕಾಂಟ್ಯಾಕ್ಟ್ ಬೆಳೀತಾ ಹೋಗಲಿ. ಎಲ್ಲರಿಗೂ ಅವ್ರು ಅಂದ್ಕೊಂಡಿರೋ ಕನಸು ಈಡೇರಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.